ಮಹಾಬಲಶಾಲಿಯಾದ ಹನುಮನು ಶ್ರೀರಾಮನ ಕಾರ್ಯವಾಗಿ ಪ್ರಯಾಣಿಸುತ್ತಾರೆ. ಅವರಿಗೆ ನೀವು ವಿಶ್ರಾಂತಿ ಮಾಡುವುದಕ್ಕೆ ಅವಕಾಶ ಕೊಡಬೇಕು. ಮೈನಾಕರಾಗಿದೆ. ಶ್ರೀ ರಾಮನಾಮ ಜಪವನ್ನು ಮಾಡುವಾಗ ಆಯಾಸ ಏಕೆ ಆಗುತ್ತಿದೆ? ಶ್ರೀ ರಾಮನಾಮ ಜಪವೇ ಆಗಾಗ. ಶ್ರೀರಾಮನ ಕಾರ್ಯದಲ್ಲಿ ವಿರಾಮನೇ ಇಲ್ಲ. ಯಾರು ಇದು ನನ್ನನ್ನು ತಡೆ ಮಾಡುವುದು? ಕಣ್ಣು ಮುಂದೆ ಬಂದಿಲ್ಲವೇ? ಯಾರು ನನ್ನನ್ನು ತಡೆ ಮಾಡುವುದು? ಹೇ ವಾನರೇನೆ, ನಾನು ಸಿಂಹಿಕ ಅತಿಯಾದ ನಾನನ್ನು ಕೊಂದು ತಿಂದು ಹೊಟ್ಟೆಯಾಗಿಯೂ ತೀರ್ಸುತ್ತೇನೆ. ಜೈ ಶ್ರೀರಾಮ್. ನಾನು ಸೀತೆ ಮಾತಾವನ್ನು ನೋಡುವುದನ್ನು ತಡೆ ಮಾಡುವುದು ಯಾರಿಗೂ ಸಾಧ್ಯವಿಲ್ಲ. ಜೈ ಶ್ರೀರಾಮ್. ಇಲ್ಲಿ ಕೋಟಿಗಳು ಬರಲು ಅನುಮತಿ ಇಲ್ಲ. ಲಂಕಾದ್ವಾರದಲ್ಲಿ ನನ್ನನ್ನು ತಡೆ ಮಾಡೋ ಭೂತವೇ ನೀ ಯಾರು? ಅಷ್ಟದಿಕ್ಕರು ಸಾಗರ ಉಳಿಸಿದ ಈ ಲಂಕಾ ದ್ವೀಪವನ್ನು ಕಾವಲಿರುವವಳು ನಾನು. ಬ್ರಹ್ಮದೇವರಿಂದ ವರವನ್ನು ಪಡೆದ ಲಂಕಿನಿ. ಮಹಾಪಾಪಿ ನಿಮ್ಮ ಅರಸ ರಾವಣ ಅಪಹಾರ ಮಾಡಿ ಬಂದ ಭೂಮಿಪುತ್ರಿ ಮತ್ತು ಈ ರಾಮಚಂದ್ರರ ಪತ್ನಿಯಾದ ಸೀತೆ ಮಾತಾವನ್ನು ನೋಡಲು ಬಂದಿದ್ದೇನೆ. ಈ ಬ್ರಹ್ಮದೇವರಿಂದ ವರಗಳನ್ನು ಕೋಟಿಗಳು ಇಲ್ಲಿ ಬರಲು ಪ್ರವೇಶಿಸಲು ಅನುಮತಿ ಇಲ್ಲ. ಹೋಗುವ ಆಚೆ. ಪ್ರಭಾಕ ಆ ಕಡೆ ಇದೆ. ಇನ್ನು ಒಳಗೆ ಅವಳು ಬರಬೇಡ ಪಾಪ ಅಲ್ಲಿ ಪಾಪ ಇನ್ನೂ ಒಳಗಡೆ ಈ ದ್ವೀಪಕ್ಕೆ ಬಂದು ತನ್ನನ್ನು ಗೆಲ್ಲಿಸುತ್ತಾನೋ ಅಂದು ಈ ಸಾಮ್ರಾಜ್ಯದ ನಾಶ ಶುರುವಾಗುತ್ತಿದೆ. ನೀನೇ ಪಾಪಿ, ನಿನ್ನ ಕಾರ್ಯ ಜಯವಾಗಲಿ. ಮುಂದಿರಿಸು.
ನಿಷ್ಠಾವಂತ ಇದ್ದಾಳೆ ಸೀತೆ. ವಿಜಯ್ ಬಾಬಾ. ಜೈ ಶ್ರೀರಾಮ್. ಲಂಕೆಯ ಆಜ್ಞೆಯಿಂದ ಲಂಕಾಪುರಿ ಪ್ರವೇಶ ಮಾಡಿ ಸೀತೆಯ ಹುಡುಕಾಡುವ ಪ್ರಯಾಣಗಳಲ್ಲಿ ಇಡೀ ಲಂಕೆಯನ್ನು ತಿರುಗಾಡಿದರು. ಎಲ್ಲಿ ಹುಡುಕದರು, ಜಾನಕಿ ಮಾತೆ ಕಾಣಿಸ್ತಿಲ್ಲ. ಕೊನೆಗೆ ರಾವಣ ವಾಸಸ್ಥಳಕ್ಕೆ ಬಂದರು. ಎಲ್ಲಿ ಕಾಣಿಸ್ತಿಲ್ಲ ಸೀತೆ, ಬಹಿರುತಿಯಾದರು. ಕ್ಷಣದಲ್ಲಿ ಲಂಕೆಯ ಮಾತು ನೆನಪಿಗೆ ಬಂತು. ಎದುರಿಗೆ ಕಾಣುತ್ತಿರುವ ವನಕ್ಕೆ ಪ್ರವೇಶ ಮಾಡಿದರು. ಸ್ಮರಿಸುವ ಮುಖ್ಯ ಸ್ಮೃತಿಯೊಳಗಿದ್ದಂತೆ ಯಾರು ಆವರಿಸಿದ ವನದ ಚಂದಿರದಲ್ಲಿ ಮಂಡತಿಯರ ಮಧ್ಯದಲ್ಲಿ ತೇಜಸ್ವಿ ಕ್ಷಣಿಸುವ ದರ್ಶನಕ್ಕೆ ಇರುವುದನ್ನು ಕಂಡರು. ರಾಜ್ಯದ ರಾಜನಾದ ರಾವಣನು ಉಗ್ರನಿಂದ ಆಯುಧವನ್ನು ಹೊತ್ತುಕೊಂಡು ಅಶೋಕವನಕ್ಕೆ ತರಿಸಿದನು. ಸೀತೆಯ ಸ್ವಪ್ನದಲ್ಲಿ ರಾಮದೂತನಾಗಿರುವ ರಾವಣ ಸೀತೆಯಲ್ಲಿ ಮಾತನಾಡುವಂತೆ ಕನಸಿದ್ದರೆ ಅದಕ್ಕೆ ಕಾರಣ. ಇಂದಿನ ಸ್ವಪ್ನವನ್ನು ಕಂಡು ದಕ್ಷಿಣದ ರೂಪವನ್ನು ಬದಲಾಯಿಸುವ ವಾನರವನ್ನು ರಾಮದೂತನಾಗಿ ಸೀತೆಯಲ್ಲಿ ಮಾತನಾಡುತ್ತಾರೆ. ನಿಜವಾದ ಅಶೋಕವನ್ನು ನೋಡಿ ಬರ್ತಿಲ್ಲ. ಸಾಮಾನ್ಯನಲ್ಲ, ದೇವರನ್ನು ಸೇರಂತೆ ಕಾಣಿಸುತ್ತೇನೆ. ವಿವಾಹವಾದ ಸ್ತ್ರೀಯರನ್ನು ಹಿಂಸಿಸುವುದಿಲ್ಲ. ಬಂದೋದಲ್ಲಿ ನನ್ನ ಇಚ್ಛೆಯನ್ನು ತಡೆ ಮಾಡುವುದು ರಾಜ್ಯದಲ್ಲಿ ಉಂಟು. ಸ್ವಪ್ನದಲ್ಲಿ ನಿಜವಾದ ಅಶೋಕವನ್ನು ಹೋಗಿ ನೋಡಿ ಬರ್ತೀನಿ. ಅದು ನಿಜವಾದ್ರೆ ಆ ಸ್ವಾಮಿಯ ಸ್ವಾಮಿ ನನ್ನ ಮಾತನ್ನು ಕೇಳಿ. ಸರ್ವಮಂಗಲದಾಸರ ಪಾರ್ವತಿ ಪರಮೇಶ್ವರ ಗಣೇಶ ಸಂತ ಸಾನ್ನಿಧ್ಯ ವಂದೇ ವಂಶದ ಸುಂದರೇ ಅಸಕುಳು ಚಕ್ರವರ್ತಿ ರಾಮೇಶ್ವರ ಪರ ಪರ ಪರ
ಮುಖಧರಿಸಿಯನ್ನು ತೆಗೆದು ಪರಶುರಾಮ ಅನುಗ್ರಹಕ್ಕೆ ಪಾತ್ರರಾದರು. ನಿಕ್ಷಯನಿಂದ ಕೊಂದು ನನ್ನ ರಕ್ಷಣೆ ಮಾಡುವುದಕ್ಕೆ ಅತಿ ಶೀಘ್ರದಲ್ಲಿ ಬರುತ್ತಾರೆ. ಮೂರು ಲೋಕವನ್ನು ಗೆದ್ದ ಮನೆಯ ದಾಟವನ್ನು ಕೊಡುವ ಕಂಚುಳರ ರಾವಣನ ಬಯಸ್ತನ ನನ್ನ ಪ್ರೀತಿಸಿದರೆ ಸೌಭಾಗ್ಯವತಿಯಾಗಿ ಲಂಕೆಯಲ್ಲಿರುವೆ, ಇಲ್ಲದಿದ್ದರೆ ನರಕ ವೇದನೆ ಅನುಭವಿಸುವೆ. ಸಾಮಾನ್ಯ ಮನುಷ್ಯರು ಉತ್ತಮೆಯವರು ಅವನನ್ನು ಹಿಂಸಿಸುವುದು ಉಚಿತವಿಲ್ಲ. ಬಾವಣಿಕ ಶ್ರವಣಿಕ ಇನ್ನು 2 ದಿನಗಳು ನಿಮಗೆ ಅವಕಾಶ. ಸೀತೆಯ ಮನಸ್ಸನ್ನ ಬದಲಾಯಿಸಬೇಕು, ಇಲ್ಲದಿದ್ದರೆ ಕಾರಾಗೃಹವನ್ನು ಪ್ರವೇಶಿಸಲು ಸಿದ್ಧವಾಗಿ. ಆಗ್ಲಿ ಸ್ವಾಮಿ. ಇಷ್ಟು ಬೇರೆ ಎಲ್ಲಿ ಬಂದಿದ್ದೇವೆ? ಕೊಟ್ಟಂತೋ ಇದು ಬಾಣದ ಬಂದಿದ್ದಾನೋ ಹೆಸರೇ ಕಪ್ಪಿ ತಿರುಗಾಟ ಎಲ್ಲಾದ್ರೂ ಕಂಡಿರೋ? ಬಾಣದ ತಿರುಗಾಟವನ್ನು ನೋಡಿದ್ರೆ ಇಲ್ಲ ಸ್ವಾಮಿ, ನನ್ನ ವನದಲ್ಲಿ ಕಪಿಗಳನ್ನು ತಿರುಗಾಡುತ್ತಿಲ್ಲ. ಈ ವನದಲ್ಲಿ ಹಲೋ, ಈ ವನದಲ್ಲಿ ಪ್ರಾಣರು ಈ ಅಧರ್ಮ ಭೂಮಿಯಲ್ಲಿ ಜೀವಿತಕ್ಕಿಂತ ಜೀವ ತ್ಯಾಗ ಮಾಡೋದು ಉತ್ತಮ. ಯಾರು ನಂಗೆ ದೇಶದಲ್ಲಿ ಮಾತೆ ಸಂಶಯ ಬೇಡ. ರಾಮದೇವನಾದ ನಾನು ತಮ್ಮ ಕ್ಷೇಮ ನೋಡಲು ಬಂದಿದ್ದೇನೆ. ಯಾರು ನಂಗೆ ದೇಶದಲ್ಲಿ ರಾಮನ ಸ್ಮರಣೆ ಮಾಡುವುದು? ಯಾರು ನಿಮ್ಮ ನಿಜ ರೂಪವನ್ನು ತೋರಿಸಿ. ಜೈ ಶ್ರೀರಾಮ್. ರಾವಣನ ಮಾಯೆಯಲ್ಲಿರು, ನಿನ್ನ ನಿಜ ರೂಪವನ್ನು ತೋರಿಸು. ಅಂಚಿಕೆ ಬೇಡ ತಾಯಿ. ಅಯೋಧ್ಯರ ಪಟ್ಟಣದ ಅನುಸರಿಸಿ ರಾಮದೂತನನ್ನು ಮನುಷ್ಯರಿಗೂ ಕಪ್ಪಿಗಳಿಗೂ ಹೇಗೆ ಬಂದ? ವಿಶ್ವಾಸುವುದು ಹೇಗೆ? ಪಂಚವಟಿಯನ್ನು ಬಿಟ್ಟು ಬಂದ ಶ್ರೀರಾಮರು ಕಿಷ್ಕಿಂಧೆಯ ರಾಜ್ಯವನ್ನು ಸೇರಿದರು. ರಾಜ್ಯದ ಅರಸನಾದ ಸುಗ್ರೀವರಿಗೆ ಉಪಹಾರ ಮಾಡಿ ಮಿತ್ರರಾದರು. ಅವರ ಸೈನಿಕನಾದ ನಾನು ಜಟಾಯುವ ಪ್ರಾಂತ ಸಂಪಾತಿ ಮೂಲಕವಾಗಿ ತಾವು ಇರುವ ಸ್ಥಳವನ್ನು ತಿಳಿಸಿಕೊಂಡು ಸಮುದ್ರವ ಕಾಡಿ ತಮ್ಮ ಸೇನೆಯ ನೋಡಲು ಬಂದಿದ್ದೇನೆ. ಈ ರಾಕ್ಷಸ ವನದಲ್ಲಿ ಮಾಯ ಕಪ್ಪಿಗಳಿಗೂ ವಿಶ್ವಾಸುವುದು ಹೇಗೆ? ಮಾತೆ ಶ್ರೀರಾಮ ಕೊಟ್ಟ ಉಂಗುರ. ಆಹಾ, ಶ್ರೀರಾಮರ ಮುದ್ರಿಸಲಾಗಿದೆ. ರಾಮರ ಉಂಗುರ. ಕ್ಷಮಿಸಬೇಕು ವಾನರಗಳೇ, ಈ ಮಾಯ ದ್ವೀಪದಲ್ಲಿ ಯಾರನ್ನು ನಂಬುವುದು, ಯಾರನ್ನು ನಂಬದೇ ಬಿಡುವುದು ಗೊತ್ತಿಲ್ಲ.
ಬದುಕಿದ್ದಾನೆ. ಒಂದು ಮಾತು ಹೇಳಿ ತಾಯಿ, ರಾಮನಾಮವನ್ನು ಹೊತ್ತು ನೇಗಿಲಲ್ಲಿ ಬಂದೇನೋ ಅದೇ ತರ ತಮ್ಮನ್ನು ಹೊತ್ತು ರಾಮ ಬಲಿಯನ್ನು ಸೇರಿಸುತ್ತೇನೆ. ವಾಯುಪುತ್ರರೇ, ತಾವು ಬಲಶಾಲಿ, ಅಧಿಶ್ರಮಶಾಲಿ ಆದ ನನ್ನನ್ನು ರಾಮನ್ನು ಸೇರಿಸುವುದು ಸಾಧ್ಯ ಇದೆ ನಿಮ್ಮಲ್ಲಿ. ಆದರೆ ರಾಮರ ವೀರಕ್ಕೆ ಇದು ಸುಂದರವಿಲ್ಲ. ತಾವು ಈಗಲೇ ಹೊರಟು ಲಕ್ಷ್ಮಣ ಮತ್ತು ತಮ್ಮನ ವಾನರ ಸೇರು ಸಮಯದ ರಾಮರನ್ನು ಲಂಕೆಯ ಪ್ರವೇಶಿಸಲು ನಿಶ್ಚಯ ಮಾಡಿ ಬಡರಾಮನನ್ನು ಕೊಂದು ನನ್ನ ಬಿಡುಗಡೆ ಮಾಡಿ. ಸತ್ಯ ಮಾತು ತಾಯಿ. ಸತ್ಯ ಮಾತು ತಾಯಿ. ಒಳ್ಳೆಯ ಅಪ್ಪನಿಲ್ಲದೆ ತಮ್ಮನ್ನು ದರ್ಶಿಸುವುದು ಉಚಿತವಿಲ್ಲ. ತಮ್ಮ ಆಜ್ಞೆಯಿಂದ ರಾಮನ ಸೇನೆ ಲಂಕೆ ನಿರ್ಮೂಲ ಮಾಡುವುದು ನಿಶ್ಚಯ. ತಮ್ಮ ದರ್ಶನವನ್ನು ಶೋಭಿತಪಡಿಸುವುದು ಏನಾದರೂ ನೀಡಿದ್ದಾನೆ. ಇದು ರಾಮರ ಪಾದ. ಎಂದಿಗೂ ನನ್ನ ಶಿರಸ್ಸಿನಲ್ಲಿ ಎನ್ನುವುದು ಸಾಕ್ಷಿಯಾಗಿ ಉಳಿಸುವನು. ಜೈ ಶ್ರೀರಾಮ್. ಜಾಣಕಿ ಕೊಟ್ಟ ದೂರವನ್ನು ತೆಗೆದುಕೊಂಡು ಇಸ್ರೇಲಕ್ಕೆ ಹೊರಡಕ್ಕೆ ಸಿದ್ಧವಾದರು ಹನುಮಂತನು. ರಾವಣನಿಗೆ ರಾಮನಿಗೆ ಬಲವನ್ನು ತೋರಿಸಬೇಕಿದೆ ಎಂದುಕೊಂಡನು. ತಕ್ಷಣ ಅಲ್ಲಿರುವ ನಂದವನನ್ನು ಧ್ವಂಸವನ್ನು ಶುರು ಮಾಡಿದರು. ಹನುಮನ ಈ ಕಾರ್ಯವನ್ನು ನೋಡಿದ ರಾಕ್ಷಸರು ರಾವಣನ ಬಗ್ಗೆ ಹೇಳಿದರು. ಅಂಬೇಡ್ಕರ್ ರಂಗಪುರಿ ದ್ವಾರ ಒಳಗೆ ಪ್ರವೇಶಿಸಿದ ವಾನರವು ನಮ್ಮ ನಂದವನಗಳನ್ನು ನಾಶ ಮಾಡಿದ್ದಾರೆ. ಸೇನಾಧಿಪತಿಗಳೇ, ಮಗಾ ಬಲಶಾಲಿಗಳಾದ ಕಿಂಗಾಳೆಯನ್ನು ಕಳಿಸಿ ಆ ಕೋಟೆಯನ್ನು ಕತ್ತಲ ಮಾಡಿ ಬನ್ನಿ. ವೃಕ್ಷದ ಶಕ್ತಿಯನ್ನು ತೆಗೆದು ಜೀವಿಸುವುದು ಮುಕುಟವಲ್ಲ. ರಾವಣೇಶ್ವರನ ಮಗ ಸ್ವತಂತ್ರನು ಆ ಕಾರಣವನ್ನು
ಏಕಾಂಗಿಯಾಗಿ ಬಲಿ ಕೊಟ್ಟು ನಿಮ್ಮ ಚರಣಕ್ಕೆ ಅವನ ರಕ್ತದಲ್ಲಿ ಅಭಿಷೇಕ ಮಾಡುತ್ತೇನೆ. ಬಲೆ ಯಕ್ಷಗೋಪಾಲ, ಬಲೆ. ಸಮಸ್ಯೆ ಬಂದಾಗ ಮುಂದಿರುತ್ತದೆ ನಿಜವಾದ ನಾಯಕ. ಯುದ್ಧಭೂಮಿಯಲ್ಲಿ ಶಕ್ತಿಗಿಂತ ಬುದ್ಧಿಯಿಂದ ಉಪಯೋಗಿಸಿದರೆ ನಿಜವಾದ ನಾಯಕ. ಕೋಟಿಯ ಉದ್ದೇಶವನ್ನು ತಿಳಿದು ಕಾರಣ ಗೊತ್ತಾಗದ್ರೆ ಕಾರ್ಯ ಗೊತ್ತಾಗುತ್ತೆ. ತಮ್ಮ ಆಶೀರ್ವಾದ. ದೈವ ನೀನು ಯಾರು? ನೀನು ನಿನ್ನ ಕಾರ್ಯಕ್ಕೆ ಉದ್ದೇಶವೇನು? ಆಹಾ, ನನ್ನ ಉದ್ದೇಶವನ್ನು ಕೇಳಿದ ಮೊದಲನೇ ವ್ಯಕ್ತಿ ನಾನು ರಾವಣನ ನೋಡಬೇಕು. ನಾನು ಯಾರು ಗೊತ್ತಾ? ನನ್ನ ಶಕ್ತಿ ಗೊತ್ತಾ? ಈ ಯಾರು? ನಿನ್ನ ಶಕ್ತಿ ಎಷ್ಟು? ಯಾರವನು ಲಂಕೆ ನಾಶ ಮಾಡೋದಕ್ಕೆ ಏನು ಕಾರಣ? ಏನು ಅಕ್ಷಯ ಕುಮಾರನ ಕೊಂದನ ಅವರ ನಾಳೆ ಆಗುತ್ತಾನೆ. ಅವನನ್ನು ಕೊಂದ ಜೀವನನ್ನು ಯಮಲೋಕಕ್ಕೆ ಕಳಿಸಿ ಅವನ ದೇಹವನ್ನು ಪಾತಾಳ ಲೋಕದಲ್ಲಿ ಹಾಕಿ ಬರುತ್ತೇನೆ. ಬೇಡ ತಂದೆಯೇ, ನಾನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಸೋದರನನ್ನು ಕೊಂದವನ್ನ ತಮ್ಮ ಪಾದದ ಕಡೆಗೆ ಹಾಕುತ್ತೇನೆ. ನಿನ್ನ ಮಾಯ ಬಲವಂತ, ಆದರೆ ಬ್ರಹ್ಮಾಸ್ತ್ರದಿಂದ ತಪ್ಪುವ ಶಕ್ತಿ ಯಾರಿಗೂ ಇಲ್ಲ. ಬ್ರಹ್ಮದೇವರು ತಂದೆಗೆ ಸಮವಾದರು. ಅವರ ಶಕ್ತಿಯ ಪ್ರತಿಫಲಿಸುವುದು ಅವರ ಬ್ರಹ್ಮಾಸ್ತ್ರ. ಈ ಅಸ್ತ್ರಕ್ಕೆ ಮರ್ಯಾದೆ ಕೊಡುವುದು ಉಚಿತ. ಸರಿ, ಆಗಲಿ. ಶರದಿಯೋ ಏಕವಾಗಿದೆ ಕಂಡ್ಯ ಹೇಗೆ ಕಾಲು ಮರೆಯೋ ಕೂಲಿ ನಂಗಿಸಿ ಬಂದೆ ಹೋದ ನಂಗಾರತಿ ನಕ್ಕಿನಿ ಇರುವನು ಹೇಗೆ ಬೇಕನು ಹೇಳುಕೋರಿ ನಂಗಿನಿಯನ್ನು ಬಂದು ಶಂಕೆ ಇಲ್ಲದೆ ನಾನು ಇಂಥದಲ್ಲಿ ಬಂದೆ ಭೂತ ಏನೇನು ಶರದಿಯೋ ಏಕವಾಗಿದೆ ಕಂಡ್ಯ ಹೇಗೆ ಬಂದೆಯೋ ಹೇಳುಕೋರಿ ಏನು ಶರದಿಯೋ ಎನಗೇನು ಕಾಲು ನಂಗಿಸಿ ಬಂದೆ ಕೊಂಬೆ ಕೊಂಬೆಗೆ ಕೋಟಿ ಮಂದಿರ
ಹೇಗೆ ಬಿಟ್ಟಳು ನಿನ್ನ ಗೋಟಿ ಕೊಂಬೆ ಕೊಂಬೆಗೆ ಕೋಟಿ ಮಂದಿರದ ಕೊಟ್ಟಾಗಿ ಬಂದೇನೋ ಭೂತ ಭೂತ ಏನು ಸರದಿಯೋ ಏಕಮನಿಗೆ ಕನ್ಯ ಹೇಗೆ ಬಂದೆಯೋ ಹೇಳು ಕಾಲುವೆ ಏನು ಸರದಿಯೋ ಏನು ಕಾಲುವೆ ನನ್ನಂತದಾಸರು ನಿನ್ನಂತದಾಸರು ನಿನ್ನರ ಸನಿಪಲೆ ಎಷ್ಟು ಮಂದಿ ಉಂಟು ನಿನ್ನಂತದಾಸರು ನನ್ನಂತದಾಸರು ಏಳು ಶರದಿಯು ಸರದಿಗೆ ಗಂಗೆಗೆ ಬಂದೆಯು ಏಳು ಕೋಟಿ ಏಳು ಶರದಿಯು ಬಂದೆ ಭೂತನಾಗಿ ಎನ್ನ ಕೈಯಲ್ಲಿ ಸಿಕ್ಕಿಯೇ ಇನ್ನೇಕೆ ಕೋಪವೋ ಮೂಲ ಮಾಡುವೆ ಭೂತ ಎಲೆಲು ಶರದಿಯೋ ಇಷ್ಟವಾಗಿದೆ ಕಂಜಾಗೆ ಬಂದ ಏಳು ಕೋಟಿ ಏಳು ಶರದಿಯೋ ನಿನಗೇಳು ಕಾಲು ಮಯೋ ಸಂಗಿಸಿ ಬಂದೆಯೋ ಇಲ್ಲಿಂದ ಬಂದೆಯೋ ಏತಕ್ಕೆಲ್ಲರ ಕುಂದೆ ಯಾವರ ಸಣ್ಣ ಬಂದೆಳು ಕೋಟಿ ಅಯೋಧ್ಯಾಪುರಿ ಜಾನಕಿ ಪತಿ ರಾಮಚಂದ್ರನ ಪಂಚಭೂತ ಏಳು ಶರದಿಯೋ ಏಕವಾಗಿದೆ ಕಂಜಾಗೆ ಬಂದೆಯೋ ಏಳು ಕೋಟಿ ಏಳು ಶರದಿಯೋ ನನಗೇಳು ಕಾಲು ಶ್ರೀರಾಮಚಂದ್ರನೋ ನಿನ್ನ ರಚನಾದಡೆ ಈತಮೋ ಯಾರೋ ಏಳು ಕೋಟಿ ಶ್ರೀರಾಮಚಂದ್ರನೋ ನಿನ್ನ ರಚನಾದಡೆ ಈತಮೋ ಯಾರೋ ಏಳು ಕೋಟಿ ಹಿರಣ್ಯಕನ ಕೊಂದು ಪ್ರಹ್ಲಾದ ಗೋಲಿದ ಪುರಂದರ ವಿಠಲನ ಭೂತ ಏಳು ಶರದಿಯೋ ಏಕವಾಗಿದೆ ಕಂಜಾಗೆ ಬಂದೆಯೋ ಏಳು ಕೋಟಿ ಏಳು ಶರದಿಯೋ ನನಗೇಳು ಕಾಲು ಮಯೋ ಸೂರ್ಯನಿಗೆ ಬಂದೆ ಭೂತ ಜೈ ಶ್ರೀರಾಮ್ ಯಾರನ್ನು ಈ ಗೋಧಿಯನ್ನು ಕೊಂದು ಸಾಗರದಲ್ಲಿ ಬೀಸಿ ಮಹಾರಾಜ ದೂತನಾಗಿ ಬಂದವರನ್ನು ಸಂಹಾರ ಮಾಡುವುದು ಉತ್ತಮ ಕಾರ್ಯವಿಲ್ಲ. ದೂತನಾಗಿ ಬಂದವರನ್ನು ಸಂಹಾರ ಮಾಡುವುದು ಉತ್ತಮ ಕಾರ್ಯವಿಲ್ಲ. ಧರ್ಮಕ್ಕೆ ವಿರೋಧವಾದ ಕಾರ್ಯಗಳನ್ನು ಮಾಡುವುದು ನಿಮ್ಮ ನಾಶಕ್ಕೆ ಕಾರಣವಾಗಬಹುದು. ಸತ್ಯವನ್ನು ಬಿಟ್ಟವನು ನಾಶಕ್ಕೆ ಪಡೆಯಲಾರನು. ರಾಮನೋ ವೀರನೋ ರಘುಕುಲ ವಂಶ ವಿಶ್ವಾಮಿತ್ರನ ಶಿಷ್ಯ ಸೀತೆಯನ್ನು ರಾಮನಿಗೆ ತಿಳಿಸಿದರೆ ನಾವು ಯುದ್ಧದಿಂದ ತಪ್ಪಿಸಬಹುದು. ವಿಭೀಷಣ, ಈ ನರಕ ಪ್ರಾಪ್ತನು ಅಥವಾ ರಾಮನಿಗೂ ಸಂಕೇತಿಸಿಕೊಂಡು ವಿಶ್ವಾಸ ಬೇರೆ ಸ್ಥಳದಲ್ಲಿದೆ. ಬಯಸ್ತಾನೆ ನನ್ನ